ಡಾರ್ಲಿಂಗ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ, ನೀವು ಕೂಡ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. PKL ಸೀಸನ್ 10 ಫೈನಲ್ ಕೊನೆಗೂ ಬಂತು ಗುರು. ಇವತ್ತಿನ ಸಂಜೆ 7:00 ಶುರು ಆಗುತ್ತೆ ಈ ಫೈನಲ್ ಪಂದ್ಯ. ಯಾರು ಕೂಡ ಮಿಸ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ. ನೀವೇನಾದ್ರೂ ಟಿವಿಯಲ್ಲಿ ನೋಡ್ತೀನಿ ಅಂತ ಆದ್ರೆ ಸ್ಟಾರ್ ಸ್ಪೋರ್ಟ್ಸ್ 1 ಕನ್ನಡದಲ್ಲಿನೇ ನೋಡಿ, ಯಾಕೆಂದ್ರೆ ನಮ್ಮ ಕನ್ನಡ ಚಾನಲ್ನ ನೋಡಬೇಕು, ನಮ್ಮ ಕನ್ನಡ ಚಾನಲ್ಗಳನ್ನ ನಾವೇನೇ ಬೆಳೆಸಬೇಕು ಗುರು. ಅಥವಾ ನೀವೆಲ್ಲಾದ್ರೂ ಫ್ರೀ ಆಗಿಲ್ಲ ಗುರು, ನಾನು ಹೊರಗಡೆ ಇರ್ತೀನಿ ಅನ್ನೋದಾದ್ರೆ ಖಂಡಿತವಾಗಿ ನೀವು ಮೊಬೈಲ್ನಲ್ಲಿ ನೋಡ್ಬೋದು. ಡಿಸ್ನಿ ಪ್ಲಸ್ ಹಾಟ್ ಸ್ಟಾರ್ ನಲ್ಲಿ ಲೈವ್ ಆಗಿ ಬರುತ್ತೆ. ಸೊ ನೀವೆಲ್ಲಿದ್ರು ಕೂಡ ಫ್ರೀ ಆಗಿ ಹೊರಗಡೆ ಆರಾಮಾಗಿ ಕಬಡ್ಡಿ ಪಂದ್ಯವನ್ನ ವೀಕ್ಷಣೆಯನ್ನು ಕೂಡ ಮಾಡಬಹುದು. ಬಟ್ ಇವತ್ತಿನ ಮ್ಯಾಚ್ ಇರೋದು ಪುಣೇರಿ ಪಲ್ಟಾನ್ ವರ್ಸಸ್ ಹರಿಯಾಣ ಸ್ಟಿಲ್ಲರ್ಸ್. ಎರಡೂ ತಂಡಗಳು ಕೂಡ ಕಪ್ಪು ಮುಖ್ಯ. ಯಾಕೆಂದ್ರೆ ಎರಡೂ ತಂಡನೂ ಕೂಡ ಒಂದೇ ಒಂದು ಬಾರಿ ಕೂಡ ಕಪ್ಪನ್ನ ಗೆದ್ದೇ ಇಲ್ಲ ಇದುವರೆಗೂ ಕೂಡ. ಸೊ ಇವರ ಸ್ಟಾಟ್ಸ್ ಯಾವ ರೀತಿ ಇದೆ ಅಂತ ನೋಡೋದಾದ್ರೆ, ಸೊ ಅದನ್ನ ತಿಳ್ಕೋಬೇಕು. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ನೀವಿನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿಬಿಡಿ. ಪಕ್ಕದಲ್ಲೇ ಇರುವಂತ ಬೆಲ್ ಐಕನ್ ಒತ್ಬಿಟ್ಟು ಹಾಲಂತ ಸೆಲೆಕ್ಷನ್ ಮಾಡಿಬಿಡಿ. ಸೊ ಮಾಡಿದ್ರ ಇನ್ನು ಮಾಡಿಲ್ಲ ಅಂತ ಗೊತ್ತು ಗುರು, ಯಾಕರು ತಡ ಮಾಡ್ತಾ ಇದ್ದೀರಾ? ನಾನು ಹಾಕುವಂತ ಪ್ರತಿಯೊಂದು ಅಪ್ಡೇಟ್ಸ್ ಕೂಡ ನಿಮ್ಗೇನೆ ಮೊದಲು ಬರಬೇಕಾ? ಯಾವುದೇ ಒಂದು ಸ್ಪೋರ್ಟ್ಸ್ ಅಪ್ಡೇಟ್ಸ್ ಇದ್ರೂ ಕೂಡ ನೀವೇನೆ ಬೇಗ ತಿಳ್ಕೋಬೇಕಾ? ಆಗಿದ್ರೆ ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಬಿಟ್ಟು ಪಕ್ಕದಲ್ಲೇ ಇರುವಂತ ಬೆಲ್ ಐಕನ್ ಒತ್ಬಿಟ್ಟು ಹಾಲಂತ ಸೆಲೆಕ್ಷನ್ ಮಾಡಿಬಿಟ್ಟು ಈ ವಿಡಿಯೋಗೆ ಒಂದು ಲೈಕ್ಸ್ ಮಾಡಿಬಿಡಿ. ಸೊ ಮಾಡಿದ್ರ ಬನ್ನಿ ಇವಾಗ ಡೈರೆಕ್ಟ್ ವಿಚಾರಕ್ಕೆ ಹೊರಟು ಬಿಡೋಣ. ಪುಣೇರಿ ಪಲ್ಟಾನ್ ವರ್ಸಸ್ ಹರಿಯಾಣ ಸ್ಟಿಲ್ಲರ್ಸ್. ಇವೆರಡು ತಂಡನ ನೋಡೋದಾದ್ರೆ ಪುಣೇರಿ ಪಲ್ಟಾನ್ ತಂಡ ಈ ಸೀಸನ್ ನ ಲೀಗ್ ಹಂತದ ಪಂದ್ಯಗಳನ್ನ ಟಾಪ್ 1 ಅಲ್ಲಿ ಕಂಪ್ಲೀಟ್ ಮಾಡಿದ್ರೆ, ಹರಿಯಾಣ ಸ್ಟಿಲ್ಲರ್ಸ್ ತಂಡ ಟಾಪ್ 5 ಅಲ್ಲಿ ಕಂಪ್ಲೀಟ್ ಮಾಡಿತ್ತು. ಸೊ ಅಲ್ಲಿಗೆ 96 ಅಂಕನ ಕಲೆ ಹಾಕಿದ್ದು ಪುಣೇರಿ ಪಲ್ಟಾನ್ ತಂಡ, 70 ಅಂಕನ ಕಲೆ ಹಾಕಿರುವುದು ಹರಿಯಾಣ ಸ್ಟಿಲ್ಲರ್ಸ್ ತಂಡ. ಬಟ್ ಎರಡು ತಂಡಕ್ಕೂ ಇಲ್ಲಿಂದ ಡಿಫರೆನ್ಸ್ ವೇರಿಯೇಷನ್ ಶುರುವಾಗುತ್ತೆ ಗುರು. ಬಟ್ 22 ಪಂದ್ಯಗಳನ್ನ ಆಡಿದೆ ಪುಣೇರಿ ಪಲ್ಟಾನ್ ತಂಡ. ಅದರಲ್ಲಿ 17 ಮ್ಯಾಚ್ನ ಗೆದ್ದಿರೋದು ಲೀಗ್ ಹಂತದಲ್ಲಿ, ಹಾಗೂ 2 ಸೋಲನ್ನು ಕೂಡ ಅನುಭವಿಸಿದೆ, 3 ಟೈ ಕೂಡ ಆಗಿದೆ. ಸೊ ಟೋಟಲ್ 96 ಪಾಯಿಂಟ್. ಬಟ್ ಹರಿಯಾಣ ಸ್ಟಿಲ್ಲರ್ಸ್ ತಂಡದ ಪರವಾಗಿ ನೋಡೋದಾದ್ರೆ 22 ಮ್ಯಾಚ್ ಅವರು ಕೂಡ ಆಡಿದ್ದಾರೆ, 13 ಮ್ಯಾಚ್ಗಳನ್ನ ಗೆದ್ದಿದ್ದಾರೆ. ಬಟ್ 9 ಮ್ಯಾಚ್ಗಳನ್ನ ಸೋತಿದ್ದಾರೆ, ಒಂದೇ ಒಂದು ಮ್ಯಾಚ್ ಕೂಡ ಟೈ ಮಾಡ್ಕೊಂಡಿಲ್ಲ ಇವರು. ಬಟ್ ಇದರಲ್ಲಿ ಸ್ಟ್ಯಾಟ್ಸ್ ನ ನೋಡೋದಾದ್ರೆ 4 ಮ್ಯಾಚ್ ಅವ್ರಿಗಿಂತ ಕಮ್ಮಿ ಗೆದ್ದಿದ್ದಾರೆ ಹರಿಯಾಣ ಸ್ಟಿಲ್ಲರ್ಸ್ ತಂಡ. 8 ಮ್ಯಾಚ್ ಸೋತಿರೋದು ಗುರು ಇವರು. ಬಟ್ ಪುಣೇರಿ ಪಲ್ಟಾನ್ ತಂಡ ಎಲ್ಲೋ ಒಂದು ಲೆವೆಲ್ಗಿದೆ. ಬಟ್ ಆ 2 ಮ್ಯಾಚ್ ಏನ್ ಸೋತಿದೆ ಪುಣೇರಿ ಪಲ್ಟಾನ್ ತಂಡ, ಅದರಲ್ಲಿ ಒಂದು ಸೋಲನ್ನ ಕೊಟ್ಟಿರೋದೇನೆ ಹರಿಯಾಣ ಸ್ಟಿಲ್ಲರ್ಸ್ ತಂಡ. ಬೇರೆ ಯಾವ ತಂಡನೂ ಕೂಡ ಮಾಡದೇ ಆಗದೆ ಇರೋಂತ ಒಂದು ರೆಕಾರ್ಡ್ ನ ಸೃಷ್ಟಿ ಮಾಡಿದ್ದು ಹರಿಯಾಣ ಸ್ಟಿಲ್ಲರ್ಸ್ ತಂಡ. ಫಸ್ಟ್ ಸೋಲನ್ನ ಕೊಡ್ತಾರೆ ಪುಣೇರಿ ಪಲ್ಟಾನ್ ತಂಡಕ್ಕೆ. ಇಟ್ಕೊಡ್ರಪ್ಪ ಇರ್ಲಿ ಅಂದ್ಬಿಟ್ಟು. ಸೊ ಅವಾಗ್ಲೇನೆ ಒಂದು ಬೆಂಕಿ ಹಚ್ಚಿ ಬಿಟ್ಟಿದ್ರು, ನಾವೇನೆ ಫೈನಲ್ಗೆ ಬರೋದು, ಯಾರೇ ಇದ್ರು ಕೂಡ ನೀವು ಬಂದ್ರು ಕೂಡ ಬಿಡೋಲ್ಲ ಅಂತ ಹೇಳಿದ್ದಾರೆ. ಬಟ್ ಎರಡೂ ಕಡೆ ಡಿಫೆನ್ಸಿಂಗ್ ವಿಭಾಗದ ಬಗ್ಗೆ ಮಾತಾಡೋದಾದ್ರೆ ಪುಣೇರಿ ಪಲ್ಟಾನ್ ತಂಡದ ಡಿಫೆನ್ಸ್ ಹೆವಿ ಸ್ಟ್ರಾಂಗ್ ಆಗಿದೆ. ಯಾಕೆಂದ್ರೆ ಆ ಕಡೆ ರೈಡರ್ಸ್ಗಳು ಕೂಡ ಟ್ಯಾಕಲ್ ಮಾಡ್ತಿರೋ ಒಂಥರ 7ಕ್ಕೆ 7 ಜನನು ಕೂಡ ಆಲ್ ರೌಂಡರ್ಸ್ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಬಟ್ ಹರಿಯಾಣ ಸ್ಟಿಲ್ಲರ್ಸ್ ತಂಡದ ಡಿಫೆನ್ಸ್ ಚೆನ್ನಾಗಿದೆ, ಬಟ್ ಎಲ್ಲರೂ ಕೂಡ ಟ್ಯಾಕಲ್ ನಲ್ಲಿ ಇನಿಷಿಯೇಟ್ ಮಾಡೋದಿಲ್ಲ. ಸೊ ಇಲ್ಲಿ ಎಲ್ಲ ಒಂದ್ ಕಡೆ ಮೈನಸ್ ಪಾಯಿಂಟ್ ಆಗ್ಬೋದು. ಬಟ್ ವಿನಯ್ ಅವರ ಪರ್ಫಾರ್ಮೆನ್ಸ್ ಫೈನಲ್ ನಲ್ಲಿ ಯಾವ ರೀತಿ ಬರುತ್ತೆ ಅನ್ನೋದು ಕೂಡ ನಿರ್ಣಯ ಆಗುತ್ತೆ. ಅದ್ರ ಜೊತೆಗೆ ಶಿವಂ ಪತ್ರೆ ತಮ್ಮ ರೈಡಿಂಗ್ ಸ್ಕಿಲ್ ನ ಅದೇ ರೀತಿ ಮುಂದುವರಿಸ್ತಾರ. ಸೊ ಇದನ್ನು ಕೂಡ ತುಂಬಾನೇ ಇಂಪಾರ್ಟೆಂಟ್ ಅನ್ಸುತ್ತೆ. ಸೊ ಎರಡು ಟೀಮ್ ಕಂಪ್ಯಾರಿಸಿಂಗ್ ನೋಡೋದಾದ್ರೆ ಹರಿಯಾಣ ಸ್ಟಿಲ್ಲರ್ಸ್ ತಂಡ ಒಂದ್ಸಲ ಅವ್ರನ್ನ ಸೋಲ್ಸಿದೆ, ಹಾಗೂ ಪುಣೇರಿ ಪಲ್ಟಾನ್ ತಂಡನೂ ಕೂಡ ಒಂದ್ಸಲಿ ಹರಿಯಾಣ ಸ್ಟಿಲ್ಲರ್ಸ್ ತಂಡವನ್ನ ಸೋಲ್ಸಿದ್ದಾರೆ. ಸೊ ಎರಡು ಕೂಡ ಈಕ್ವಲ್ ಆಗಿದೆ ಒಂದೊಂದು ಮ್ಯಾಚ್ ನ ನೋಡಿದರೆ. ಬಟ್ ಹರಿಯಾಣ ಸ್ಟಿಲ್ಲರ್ಸ್ ತಂಡಕ್ಕೆ ಈ ಸೀಸನ್ ಗೆಲ್ಲುವಂತ ಎಲ್ಲಾ ಅವಕಾಶ ಕೂಡಿ ಬಂದಿದೆ. ಒಂದ್ ರೀತಿ ಗ್ರಹ ಗತಿ ಎಲ್ಲಾನು ಕೂಡ ಹರಿಯಾಣ ಸ್ಟಿಲ್ಲರ್ಸ್ ತಂಡದ ಪರವಾಗಿ ಕಾಣಿಸ್ತಾ ಇದ್ರು ಕೂಡ ಸೀಸನ್ ನ ಫೇವರೇಟ್ ಪ್ಲೇಯರ್ಸ್ ಅಥವಾ ಫೇವರೇಟ್ ಟೀಮ್ಸ್ ಆಗಿ ಕಾಣಿಸ್ತಿರೋದು ಪುಣೇರಿ ಪಲ್ಟಾನ್ ತಂಡ. ಅಫ್ಕೋರ್ಸ್ ಪುಣೇರಿ ಪಲ್ಟಾನ್ ತಂಡಕ್ಕೆ ಹೆವಿ ಫ್ಯಾನ್ ಬೇಸ್ ಈ ಸೀಸನ್ ನಲ್ಲಿ ಸಿಗುವಂತ ಚಾನ್ಸಸ್ ಜಾಸ್ತಿ ಇದೆ. ಯಾಕೆಂದ್ರೆ ಕನ್ನಡಿಗ ಕೋಚ್ ಅಲ್ಲಿರೋದು ರಮೇಶ್ ಅವರು, BC ರಮೇಶ್. ಸೊ ಅವರಿರೋ ಕಾರಣ ಕನ್ನಡಿಗರ ಸಪೋರ್ಟ್ ಕೂಡ ಪುಣೇರಿ ಪಲ್ಟಾನ್ ತಂಡಕ್ಕೆ ಸಿಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ವೇ ಇಲ್ಲ. ಸೊ ನಿಮ್ಮ ಸಪೋರ್ಟ್ ಯಾರಿಗೆ ಕೊಡ್ತೀರಾ? ಈ ಸೀಸನ್ ನ ಯಾರು ಗೆಲ್ಬಹುದು? ಕಮೆಂಟ್ಸ್ ನಲ್ಲಿ ಕಮೆಂಟ್ ಮಾಡಿ. ಅದಕ್ಕೂ ಮುಂಚೆ ನಮ್ಮ ಅಕೌಂಟ್ಗೆ ನೀವೇನು ಫಾಲೋ ಹಾಕೊಂಡಿಲ್ಲ ಅಂದ್ರೆ ಬೇಗ ಬೇಗ ಫಾಲೋ ಹಾಕೊಂಡ್ಬಿಡಿ. ನೆಕ್ಸ್ಟ್ ವಿಡಿಯೋ ಕಾಯ್ತೀರಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್, ಸಿ ಯು.